ಒಂದು ವೇಕಪ್ ಕಾಲ್ ಥರ ಅದು. ಏನು ಮಾಡ್ತಿದ್ಯಾ, ನಡಿ ನಿಂದೊಂದು ಸಿನಿಮಾ ಮಾಡೋ, ಡೈರೆಕ್ಟ್ ಮಾಡೋ, ಬರೀ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಆ ಥರ ಹೇಳೋದು ತುಂಬ ಕಡಿಮೆ ಅಂತ ಅನಿಸುತ್ತೆ. ನಾನು ಡಿಮಾಂಡ್ ಮಾಡೋದಲ್ಲ, ಇದು ನನ್ನ ಕಥೆ ಅಲ್ಲ, ಇವ್ರ ಕತೆ ಬರೆದಿದ್ದಾರೆ. ಆ ಕತೆಗೆ ಬರುವ ಒಂದು ಪಾತ್ರಕ್ಕೆ ಇಷ್ಟು ಮಾಡಬೇಕು. ಲೈಕ್ ರಕ್ಷಿತ್ ಹೇಗೆ ಅದಕ್ಕೊಂದು ವಿಷನ್ ಇಟ್ಟಿದ್ದ ಆ ಪ್ರಾಜೆಕ್ಟ್ಗೆ, ಅಥವಾ ಸರ್ಕಾರಿಗೆ ರಿಷಬ್ ಹೆಂಗೆ ಒಂದು ವಿಷನ್ ಇಟ್ಟಿದ್ರಲ್ಲ. ಸೊ ಅದೇ ರೀತಿ ಬ್ಯಾಚುಲರ್ ಪಾರ್ಟಿನಲ್ಲೂ ಒಂದು ದೇರ್ಸ್ ಅ ವರ್ಲ್ಡ್ ದಟ್ಸ್ ಕ್ರಿಯೇಟೆಡ್. ಆ ಜಗತ್ತಿನಲ್ಲಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ನೀವು ಅಂತ. ಈಗಿನ ಆಡಿಯನ್ಸು ಎಲ್ಲ ಥರ ಸಿನಿಮಾಗಳನ್ನ ನೋಡ್ತಾರೆ. ಬಟ್ ಬ್ಯಾಚುಲರ್ ಪಾರ್ಟಿ ಅಂತಂದಾಗ ಒಂದಷ್ಟು ಜನ ಕನೆಕ್ಟ್ ಆಗ್ತಾರೆ ಸ್ಟ್ರೇಟ್ ಅವೇ. ಅಂದರೆ ಏನಾದರೂ ವಿಷಯಗಳನ್ನು, ನನ್ನ ಲೈಫಲ್ಲಿ ಆದಂಥ ವಿಷಯಗಳು ಏನಾದ್ರು ಇರ್ಬೋದೇನೋ ಅಂತ. ಇದೆಲ್ಲವನ್ನು ಮೀರಿ ಏನು ಹೇಳಕ್ಕೆ ಹೊರಟಿರಿ ಈ ಸಿನಿಮಾದಲ್ಲಿ ಅಂತ? ಇದೆಲ್ಲದಕ್ಕೂ ಮೀರಿ ಏನಿದೆ ನೀವು ಸಿನಿಮಾನೇ ಬಂದು ನೋಡಬೇಕು. ಯಾಕೆಂದರೆ ಅದೆಲ್ಲ ಒಂದಷ್ಟು ಟ್ವಿಸ್ಟ್ ಅಂತ ನಾವೇನು ಇಟ್ಟಿರ್ತೀರೋ ಫಿಲ್ಮಲ್ಲಿ, ಅದು ಫಿಲ್ಮಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಇದಕ್ಕಿಂತ ಒಳ್ಳೆ ಕ್ಯಾಮ್ರಲ್ಲಿ ತೆಗ್ದಿದ್ವಿ. ಸೊ ಬನ್ನಿ ಅದೆಲ್ಲ ನೋಡಿ. ಓಪನ್ ಆಯ್ತು ಬನ್ನಿ. ಕಿರಣ್ ಇದಕ್ಕಿಂತ ಒಳ್ಳೆ ಕ್ಯಾಮ್ರಾ ಅಂತೆ. ಖಂಡಿತವಾಗ್ಲೂ ಪಾಪ ಇಲ್ಲಿಗಿದೆ ಸೀಮಿತವಾಗಿರುತ್ತೆ ಸಿನಿಮಾ, ಇದ್ರಲ್ಲಿ ತೆಗಿಯೋಕ್ಕಾಗತ್ತಾ? ಸೊ ಅದೇ ಸರ್, ಮೀರಿದ್ದು ಅಂದರೆ ಒಂದು ವರ್ಲ್ಡ್. ಇವಾಗ ಹೆಂಗೆ ಹೇಳಿ, ಒಂದು ಫ್ರೆಂಡ್ಸ್ ಆಗಿ ನೀವು ಒಂದು ಕಡೆ ಎಲ್ಲರೂ ಒಂದು ಜರ್ನಿ ಹೋಗಿದ್ದೀರಾ, ಅಥವಾ ಯಾವುದೋ ಹಳೇದು ಕೂತ್ಕೊಂಡು ಯೋಚನೆ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಆವತ್ತು ಆ್ಯಕ್ಚುಲಿ ಆದಾಗ ಒಂದು ವಿಚಿತ್ರ ಘಟನೆಗಳು ನಡೆದಿರುತ್ತೆ, ಒಂದು ಸ್ವಲ್ಪ ಹೆದರಿಕೆ ಆಗಿರುತ್ತೆ ನಿಮಗೆ, ಅದು ನಿಮ್ಮ ರಿಯಾಲಿಟಿ. ಬಟ್ ಅದನ್ನು ನೀವು ನೆನೆಸ್ಕೊಳ್ಬೇಕಾರೆ, ಇವತ್ತು ಕೂತ್ಕೊಂಡು ಅದನ್ನು ನೆನೆಸ್ಕೊಬೇಕಾರೆ ನಿಮ್ಮ ನಗುನೇ ಬರ್ತಾಯಿದೆ. ನೀವು ಪ್ರಾಬ್ಲಮ್ ಇಲ್ಲ, ನಿಮ್ಮದು ಪಾಸ್ಟ್ ಆ ಪ್ರಾಬ್ಲಮಲ್ಲಿದೆ. ಸೊ ನಿಮ್ಮ ಲೈಫ್ ನೀವೇ ರಿವಿಸಿಟ್ ಮಾಡಿ ಒಂದು ವಿಯರ್ಡ್ ಜರ್ನಿ ವಿತ್ ವಿಯರ್ಡ್ ಕ್ಯಾರೆಕ್ಟರ್ಸ್, ವಿಯರ್ಡ್ ಸಿಚುವೇಶನ್ ನೋಡಿದಾಗ ಹೆಂಗಿರುತ್ತೋ ಅದೇ ಈ ಸಿನಿಮಾ. ಮೇಲಾಗಿ ಕೆಲವು ಸಿನಿಮಾಗಳು ರಿಲೀಸ್ ಟೈಮಲ್ಲಿ ನಾವು ಮಾತಾಡ್ಸ್ಬೇಕಾದ್ರೆ ಹೇಳ್ತಾರೆ, ಈ ಸಿನಿಮಾನ ಇವರೇ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು, ಮಾಡಿದರು. ಫಾರ್ ಎಕ್ಸಾಂಪಲ್ ನಾನು ಜನರಾಗಿ ಹೇಳ್ತೀನಿ, ಕಾಟೇರ ಸಿನಿಮಾದ ಕತೆ ಗ್ರಾಫ್ ನೋಡಿದಾಗ ಇದನ್ನು ಧೀರ ರಾಕ್ಲೈನ್ ವೆಂಕಟೇಶ್ ಅವರೇ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು, ಮಾಡಿದರು. ಇದೇ ಥರ ಈ ಬ್ಯಾಚುಲರ್ ಪಾರ್ಟಿ ಅಂತ ಬಂದಾಗ ಹೊಸಬರಿಗೆ ಮತ್ತು ಹೊಸ ತಂಡಕ್ಕೆ ಸಪೋರ್ಟ್ ಮಾಡುವಂಥ ಪ್ರೆಸೆಂಟ್ ಮುಂಚೂಣಿಯಲ್ಲಿರುವಂಥ ಒಬ್ಬ ವ್ಯಕ್ತಿ, ಒಂದು ಸಂಸ್ಥೆ ಅಂದರೆ ಪರಮು ಅಂತ ತುಂಬ ಜನ ಮಾತಾಡ್ತಾರೆ. ಸರ್, ನಾನು ಅವ್ರ ಹತ್ರ ಹೋಗಿ ನಾನು ಈ ಕತೆ ಬರೀತೀನಿ, ನಾನು ಡೈರೆಕ್ಟ್ ಮಾಡ್ತೀನಿ ಅಂತ ನಾನು ಹೇಳಲಿಲ್ಲ. ಅವರವರೇ ಒಂದು ಇಷ್ಟು ದಿವಸ ರೈಟಿಂಗ್ ಮಾಡಿದ್ಯಾ ನಿನಗೆ, ಅದು ಒಂದು ಕಂಪ್ನಿಲಿ ಒಂದು ಪ್ರಮೋಷನ್ ಅಂತ ಹಿಂಗಾಗುತ್ತೋ ಅದೇ ರೀತಿಲಿ ಅವರವರೇ ಫೋನ್ ಮಾಡಿ, ಅಂದರೆ ಒಂದು ವೇಕಪ್ ಕಾಲ್ ಥರ ಅದು. ಏನು ಮಾಡ್ತಿದ್ಯಾ, ನಡಿ ನಿಂದೊಂದು ಸಿನಿಮಾ ಮಾಡೋ, ಡೈರೆಕ್ಟ್ ಮಾಡೋ, ಬರೀ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಆ ಥರ ಹೇಳೋದು ತುಂಬ ಕಡಿಮೆ ಅಂತ ಅನಿಸುತ್ತೆ. ನಾನು ಈ ಪರಮ ಸೇರೋಕ್ಕೆ ಮುಂಚೆ ಒಂದಷ್ಟು ವರ್ಷದ್ದು ಸೈಕಲ್ ತುಳಿತಾ ಇದೆ, ಅಲ್ಲೆಲ್ಲ ನೋಡಿದ್ದೀನಿ ನಾನು. ಬಟ್ ವರ್ಕ್ ಪ್ರೊಸೀಜರ್ ರಕ್ಷಿತ್ ಅವ್ರದ್ದಕ್ಕೂ ಅಲ್ಲಿಗೂ ತುಂಬ ವ್ಯತ್ಯಾಸ ಇದೆ. ಸೊ ಅವ್ರು ಕೊಟ್ಟಿದ್ದು ಆಪರ್ಚುನಿಟಿ ಇದು, ನಾನು ಹೋಗಿ ಅವ್ರನ್ನ ಒಪ್ಪಿಸಿದ್ದಲ್ಲ. ಸೊ ಅದು ಅವ್ರ ದೊಡ್ಡತನ ತೋರಿಸ್ಕೊಡುತ್ತೆ. ಅಲ್ಲ, ಈ ಕಥೆನ ಡಿಸ್ಕಸ್ ಮಾಡಿದ್ರಾ ಸರ್ ಹತ್ರ? ಅಂದರೆ ಹಾಂ ಮಾಡಿದ್ರು. ಅಂದರೆ ಅದಕ್ಕೊಂದು ಪೂರ್ಣ ಪ್ರಮಾಣದ ರಿಸಲ್ಟ್ ಸಿಕ್ಕಿರಲಿಲ್ಲ, ಬಟ್ ಈ ಟೈಮಲ್ಲಿ ಅದಕ್ಕೊಂದು ಮೂಮೆಂಟ್ ಆಯಿತು. ಅದೇ ಕತೆ ಡಿಸ್ಕಸ್ ಮಾಡಿದ್ದೆ. ಅವ್ರು ಹೇಳಿದೆ ಏನಾದ್ರು ಮಾಡು ಬರೀ ಅಂತ ಅವ್ರು ಒಂದು ಆಪರ್ಚುನಿಟಿ ಕೊಟ್ಟ ಮೇಲೆ ಕರೆಕ್ಟ್ ಅಲ್ವಾ, ಇಷ್ಟು ಹೇಳುವಾಗ ನಾವು ಮಾಡಲೇಬೇಕು, ಇಷ್ಟು ವರ್ಷ ಜೊತೆಗಿದ್ದಾನೆ ಅಂತ ನನಗೊಂದು ಏನೋ ಒಂದು ಅವ್ರು ಆಪರ್ಚುನಿಟಿ ಕೊಡುವಾಗ ನಾನು ಒಂದು ಜವಾಬ್ದಾರಿಯಿಂದ ಏನಾರು ಮಾಡಬೇಕು. ಸೊ ಅದಕ್ಕೋಸ್ಕರ ನಮ್ಮದೊಂದು ಒಳ್ಳೆಯ ತಂಡ ಏನಿದೆಯೋ ಅದನ್ನ ಒಂದು ಸೇರಿಸಿ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಓಕೆ. ಜೊತೆಗೆ ಸಿರಿಯವ್ರಿಗೆ ನಂದೊಂದು ಅಂದರೆ ಕ್ಯೂರಿಯಸ್ ಪಾಯಿಂಟ್ ಅಂದರೆ, ಪ್ರತಿ ಸಿನಿಮಾನೂ ಹೊಸದು, ನಿಮಗೆ ಪ್ರತಿ ಸಿನಿಮಾನೂ ತುಂಬ ಫ್ರೆಶ್ ಆಗಿ ಮಾಡಿಬರ್ತೀರಿ. ಬಟ್ ಮಾಡಿ ಬಂದ ನಂತರ ಒಂದಷ್ಟು ಕಾಡುವಿಕೆ ಸ್ಟಾರ್ಟ್ ಆಗುತ್ತೆ, ಗುರು ನನಗೆ ಇನ್ನೊಂದಷ್ಟು ಸ್ಪೇಸ್ ಬೇಕಾಗಿತ್ತು ಅಂತ. ಬಟ್ ಇಲ್ಲಿ ನನಗೆ ಯೋಗಿಯವರು ಹೇಳಿದರು, ದಿಗಂತ ಹೇಳಿದ್ರು, ನನಗೆ ಎಲ್ಲರೂ ಫುಲ್ ಹ್ಯಾಪಿ ಅಂದರು. ಆ ಎಲ್ಲರೂ ಫುಲ್ ಹ್ಯಾಪಿ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಹೆಂಗೆ, ಅಂದರೆ ಯಾವ ಪಾಯಿಂಟ್ ಆಫ್ ವ್ಯೂ ಅಂತ. ಅದು ಯಾಕೆಂದರೆ ಇವಾಗ ನಾನು ಡಿಮಾಂಡ್ ಮಾಡೋದಲ್ಲ, ಇದು ನನ್ನ ಕಥೆ ಅಲ್ಲ, ಇವ್ರ ಕತೆ ಬರೆದಿದ್ದಾರೆ. ಆ ಕತೆಗೆ ಬರುವ ಒಂದು ಪಾತ್ರಕ್ಕೆ ಇಷ್ಟು ಮಾಡಬೇಕು. ಸೊ ನಾವು ಆ್ಯಕ್ಟರ್ಸ್ ಆಗಿ ನಮ್ಮ ಕೆಲಸ ಅಷ್ಟೇ. ನನಗಿಷ್ಟ ಆದರೆ ನಾವು ಮುಂದುವರಿತೀವಿ, ಅಂದರೆ ಅವ್ರಿಗೂ ಇಷ್ಟ ಆದರೆ ಇಬ್ಬರು ಒಪ್ಪಂದ ಪಟ್ಟರೆ ನಾವು ಮುಂದುವರಿತೀವಿ. ಇದರಲ್ಲಿ ನನಗೆ ಇನ್ನೂ ಬೇಕಾಗಿತ್ತು ಬೇಕಾಗಿತ್ತು ಆಯ್ತು, ನನಗೆ ಹಂಗೆ ಅನಿಸಲ್ಲ. ನನಗೇನು ಅನ್ಸತ್ತೆ, ಇವಾಗ ಇರೋದಿಷ್ಟು ಈ ಪಾತ್ರಕ್ಕೆ, ಅಂದರೆ ಇಷ್ಟೇ ಮಾಡಬೇಕಾಗಿರೋದು ಈ ಸಿನಿಮಾದಲ್ಲಿ. ಅದ್ರ ಮೇಲೆ ನನಗೆ ಇನ್ನೊಂದು ಸ್ವಲ್ಪ ಮಾಡಬೇಕು ಇನ್ನೊಂದು ಆ ಥರ ಏನಿಲ್ಲ. ಐ ಆಮ್ ಹ್ಯಾಪಿ. ಅಂದರೆ ದ ಫ್ಯಾಕ್ಟ್ ದಟ್ ನಾನು ಒಂದು ಈ ಟೀಮ್ಗೆ ಜಾಯ್ನ್ ಆಗಬಲ್ಲೆ, ಈ ಸ್ಕ್ರಿಪ್ಟಲ್ಲಿ ಒಂದು ಕಾಂಟ್ರಿಬ್ಯೂಷನ್ ಮಾಡಬಲ್ಲೆ ಅಂತ ಡೈರೆಕ್ಟರ್ಗೆ ಅನಿಸಿದ್ದೇ ನನ್ನ ಒಂದು ಗೆಲುವು. ಆ್ಯಂಡ್ ಪ್ರೊಡಕ್ಷನ್ನು ಕೂಡ ನಂಬಿ ಓಕೆ ಇವ್ರನ್ನ ನಾವು ಕಾಸ್ಟ್ ಮಾಡೋಣ ಅನ್ನೋದು, ದಟ್ ಈಸ್ ಆ್ಯನ್ ಆ್ಯಕ್ಟರ್ಸ್ ಏನಂತಾರೆ, ಅಲ್ಲೇ ನಮ್ಮ ಗೆಲುವಾಗತ್ತೆ. ಇದ್ರ ಮೇಲೆ ಜನರಿಗೆ ಎಷ್ಟು ಇಷ್ಟ ಆಗತ್ತೆ,
ಇಷ್ಟ ಆದರೆ ಅದು ಮತ್ತೊಂದು ಗೆಲುವು. ಸೊ ನನಗೆ ಆ ಥರ ಏನಿಲ್ಲ. ಐ ಆಮ್ ಹ್ಯಾಪಿ, ಐ ಆಮ್ ವೆರಿ ಕಂಟೆಂಟ್. ಅಂದರೆ ನನ್ನ ಕಾಂಟ್ರಿಬ್ಯೂಷನ್ ಈ ಸಿನಿಮಾಕ್ಕೆ ಇಷ್ಟಿತ್ತು, ನಾನು ಮಾಡಿದ್ದೀನಿ, ಖುಷಿಯಿಂದ ಮಾಡಿದ್ದೀನಿ. ಮಿಕ್ಕಿದೆಲ್ಲ ಸಿನಿಮಾ ರಿಲೀಸ್ ಆದಮೇಲೆ ಜನರು ಎಷ್ಟು ಇಷ್ಟಪಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ವರ್ಷಕ್ಕೆ ಬಿಡುಗಡೆ ಆಗುವಂತಹ 200-300 ಸಿನಿಮಾಗಳಲ್ಲಿ 5 ರಿಂದ 10 ಸಿನಿಮಾ ಮಾತ್ರ ಈ ಥರದ್ದು ಇರ್ತವೆ. ಅಂದರೆ ಜನರನ್ನ ರಂಜಿಸಬೇಕು, ನಗಿಸ್ಬೇಕು. ಮಿಕ್ಕಿ ಸಿನಿಮಾಗಳೆಲ್ಲ ಒಂದಷ್ಟು ಡೈಮೆನ್ಷನ್ ಬೇರೆ ಇರ್ತವೆ. ಈ ಥರದ ಚಾಲೆಂಜಸನ್ನು ಎಲ್ಲ ಡೈರೆಕ್ಟರ್ಗಳು ರಿಸೀವ್ ಮಾಡಬೇಕು, ಈ ಥರದ ಸಿನಿಮಾಗಳನ್ನು ಮಾಡಬೇಕು ಅನ್ನೋಂಥ ಪಾಯಿಂಟ್ ಆಫ್ ವ್ಯೂ. ನಿಮ್ಮ ಸ್ಟೇಟ್ಮೆಂಟ್ ಏನು? 200-300 ನೀವೇನು ಫಿಲ್ಮ್ ರಿಲೀಸ್ ಆಗ್ತಾರೆ ಎಲ್ಲನೂ ಜನರಿಗೆ ಎಂಟರ್ಟೈನಿಂಗ್ ಆಗಿ ಎಂಗೇಜಿಂಗ್ ಆಗಿ ಗೊತ್ತಾಗಿ ಹೇಳಬೇಕು ಅಂತಲೇ ಮಾಡೋದು. ನಾವು ಡಿಫ್ರೆಂಟ್ ಅಲ್ಲ, ನಾವು ಅದರಲ್ಲಿ ಒಬ್ಬರು. ನಾವೂ ಜನಕ್ಕೆ ಎಂಟರ್ಟೈನ್ ಮಾಡೋಣ ಅಂತಲೇ ಒಂದು ಸಬ್ಜೆಕ್ಟ್ ಮಾಡಿರೋದು. ಮೇ ಬಿ ಜಾನರ್ಸ್ ಡಿಫ್ರೆಂಟ್ ಇರ್ಬೋದು, ಪ್ರೊಡಕ್ಷನ್ ಹೌಸ್ ಡಿಫ್ರೆಂಟ್ ಇರ್ಬೋದು, ಆ್ಯಕ್ಟರ್ಸ್ ಡಿಫ್ರೆಂಟ್ ಇರ್ಬೋದು. ಬಟ್ ಮೇಯ್ನ್ ಇಂಟೆನ್ಷನ್ ಎಲ್ರದ್ದು ಒಂದು ಆಡಿಯನ್ಸ್ನ ಎಂಗೇಜಿಂಗ್ ಆಗಿ ಎಂಟರ್ಟೈನ್ ಮಾಡೋಕ್ಕೆ. ಅಂದರೆ ಬ್ಯಾಚುಲರ್ ಪಾರ್ಟಿ ಅನ್ನೋದು ಟೈಟ್ಲಲ್ಲೇ ಒಂದು ಸ್ಟ್ರೈಕಿಂಗ್ ಪಾಯಿಂಟ್ ಇದೆಲ್ಲ ಅಂತ. ಪ್ರತಿಯೊಬ್ಬರು 200-300 ಸಿನಿಮಾ ಇವಾಗ ಪ್ರತಿಯೊಬ್ಬರದ್ದು ಒಂದೊಂದು ಐಡಿಯಾ ಇರುತ್ತೆ. ಇವ್ರ ಸ್ಟ್ರಾಂಗ್ ಸೈಡ್ ಯಾವುದಿರ್ಬೋದು, ಅವ್ರಿಗೆ ಇಷ್ಟ ಆಗೋದು ಬೇರೆ ಇರುತ್ತಲ್ಲ, ಒಬ್ಬೊಬ್ರದ್ದು ಬೇರೆ ಬೇರೆ ಥರ ಇರುತ್ತೆ. ಆ್ಯಂಡ್ ಐ ಥಿಂಕ್ ಅಭಿ ಈಸ್ ವೆರಿ ಗುಡ್ ವಿತ್ ದಿಸ್ ಜಾನ್ರಾ. ಆ್ಯಂಡ್ ದೆನ್ ಅವ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೂ ಅಷ್ಟೇ ಇಟ್ ವಾಸ್ ಸೋ ಫನಿ. ಅಂದರೆ ಅದು ಹೈಲೈಟ್ ಇದ್ದಿದೆ ಡೈಲಾಗ್ಗಳು, ಆ ಕಥೆ. ಸೊ ಯಾರು ಯಾವ್ದು ಇಷ್ಟಪಟ್ಟು ಮಾಡಬೇಕು ಅಂತಾರೋ ಆ ಒಂದು ಸ್ಟ್ರಾಂಗ್ ಸೈಡಲ್ಲಿ ಕೆಲಸ ಮಾಡ್ತಾರೆ. ಸರ್ಕಾರಿ ಆಯಿತು, ಕಿರಿಕ್ ಪಾರ್ಟಿ ಆಯಿತು, ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಎವರ್ ಗ್ರೀನ್ ಸಿನಿಮಾಗಳ ಸಾಲಲ್ಲಿ ನಿಲ್ಲುವಂತಹ ಲಿಸ್ಟಲ್ಲಿ ಸಿನಿಮಾಗಳಿದ್ದಾವೆ. ಕಿರಿಕ್ ಪಾರ್ಟಿ ನಿಮಗೆ ಅದು ಬೋರೇ ಆಗಲ್ಲ. ನಾವು ಸುಮಾರು ಸರಿ ಆ ಶೂಟಿಂಗ್ ಹೋದಂಥ ಜಾಗಕ್ಕೆ ಹೋದಾಗ ಸುಮಾರು ಸಿನಿಮಾ ಅಲ್ಲಿ ಶೂಟಿಂಗ್ ಆಗಿದ್ರು ಸಹ ಅವರು ಕಿರಿಕ್ ಪಾರ್ಟಿ ಬಗ್ಗೆ ಹೇಳ್ತಾರೆ. ಇದು ದೊಡ್ಡ ಮಟ್ಟದ ಎನರ್ಜಿ ಅಂತ. ಕರೆಕ್ಟ್ ಸರ್. ಅದಕ್ಕೆ ಒಂದು ದೊಡ್ಡ ಪ್ರಾಜೆಕ್ಟ್ ಏನಿದೆ, ಅದಕ್ಕೊಂದು ದೊಡ್ಡ ವಿಷನ್ ಬೇಕು. ಲೈಕ್ ರಕ್ಷಿತ್ ಹೇಗೆ ಅದಕ್ಕೊಂದು ವಿಷನ್ ಇಟ್ಟಿದ್ದ ಆ ಪ್ರಾಜೆಕ್ಟ್ಗೆ, ಅಥವಾ ಸರ್ಕಾರಿಗೆ ರಿಷಬ್ ಹೆಂಗೆ ಒಂದು ವಿಷನ್ ಇಟ್ಟಿದ್ರಲ್ಲ, ಆ ಥರ ಒಂದು ವಿಷನ್ ಮೇಯ್ನ್ ಪ್ರಾಜೆಕ್ಟ್ಗೆ. ಆಮೇಲೆ ಇದು ಹೂವಿನ ಜೊತೆ ದಾರನೂ ಸೇರುತ್ತೆ ಅಂತ ಹೇಳ್ತಾರೆ, ದೇವಸ್ಥಾನ ಇದೆ. ಆ ಥರ ನಮ್ಮದೊಂದು ಕಾಂಟ್ರಿಬ್ಯೂಷನ್ ಅಷ್ಟೇ, ದಾರ ಅಷ್ಟೇ. ನಾವು ಹೂ ತಂದಿದ್ದವರು ಪೋಣಿಸಿದ್ದು ಅವರೇ. ಮಾತಲ್ಲಿತ್ತು ಕೃತಜ್ಞತೆ ಇದೆ ಅವರಿಗೆ. ಅಫ್ಕೋರ್ಸ್, ಬಿಕಾಸ್ ರಕ್ಷಿತ್ ಇಸ್ ಆಲ್ಸೋ ದಟ್. ಇವಾಗ ನೀವು ನೋಡಿ ಸಾಲಾಗೆ ಫಿಲ್ಮ್ ಮೇಕರ್ಸ್ಗಳಿರ್ಬೋದು, ನಾವು ಎಲ್ಲ ಪರಮ ಜರ್ನಿಲಿ ಇವಾಗ ಭಾಗಿಯಾಗಿದ್ದೀವಿ. ನೀವು ಪರಂಬಾದ ಜರ್ನಿ ನೋಡ್ಕೊಂಡು ಬಂದರೆ ಲೈಕ್ ಯು ರಿಯಲಿ ಫೀಲ್ ದಟ್ ಇಟ್ ಈಸ್ ಗೋಯಿಂಗ್ ಅ ಲಾಂಗ್ ವೇ. ಆ್ಯಂಡ್ ಸಾಕಷ್ಟು ಫಿಲ್ಮ್ ಮೇಕರ್ಸ್ ಇಲ್ಲಿ ಚರ್ನ್ ಆಗ್ತಾ ಇದ್ದಾರೆ, ಸಾಕಷ್ಟು ಕಥೆಗಳು ಬರ್ತಿದೆ. ಆ್ಯಂಡ್ ಇದಕ್ಕೆಲ್ಲ ರಕ್ಷಿತ್ ಒಂದು ಸ್ಟೇಜ್, ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಡ್ತಿದ್ದಾರೆ. ಸೊ ರಿಯಲಿ ಹಿಸ್ ವಿಷನ್ ಇಸ್ ಗ್ರೇಟ್. ಆ್ಯಂಡ್ ಸಮಥಿಂಗ್ ಅವ್ರೇನೋ ಒಂದು ಡಿಫ್ರೆನ್ಸ್ ಮಾಡಬೇಕು ಅಂತಾರಲ್ಲ. ಆ್ಯಂಡ್ ಅವ್ರಿಗೆ ಸಿನಿಮಾಗಳು ತುಂಬ ಇಷ್ಟ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಈಸ್ ಅ ಫಿಲ್ಮ್ ಬಫ್. ಸೊ ಅವರ ಒಂದು ಪ್ರೊಡಕ್ಷನಲ್ಲಿ ಇಷ್ಟು ಬೇರೆ ಬೇರೆ ಹಲವಾರು ಕಥೆಗಳನ್ನು ಅವರು ಹೇಳ್ತಾ ಇದ್ದಾರೆ ಅಂದರೆ ಇಟ್ ಈಸ್ ಅ ಗ್ರೇಟ್ ಥಿಂಗ್. ಆಮೇಲೆ ಪ್ರತಿಯೊಂದು ಇವೆಂಟಲ್ಲೂ ಅವ್ರು ಸಿಕ್ಕ ಹೇಳುವಂಥದ್ದು ಬರೀ ಈ ಒಂದು ನಮ್ಮ ಬೆಂಗಳೂರು ಭಾಷೆ, ಮಂಗಳೂರು ಭಾಷೆ, ಮೈಸೂರು ಕಡೆ ಬೆಲ್ಟ್ ಬೇಡ, ಎಲ್ಲ ಜಿಲ್ಲೆಯ ಎಲ್ಲ ಭಾಷೆಗಳ ಮೇಲೂ ಸಿನಿಮಾ ಮಾಡೋದಕ್ಕೆ ನನಗೆ ಇಷ್ಟ. ಇದು ಪ್ರೌಡ್ ಫೀಲ್ ಆಗುವಂಥ ವಿಚಾರ. ಆಲ್ಸೋ ಅವರೊಂದು ವರ್ಲ್ಡ್ನ ಕ್ರಿಯೇಟ್ ಮಾಡ್ತಾರೆ. ಪ್ರತಿಯೊಂದು ಸಿನಿಮಾ ನೀವು ನೋಡಿದ್ರೂ ಆ ಒಂದು ಜಗತ್ತಲ್ಲಿ ನಾವು ಮುಳುಗೋಗಿರ್ತೀವಿ. ಸೊ ಅದೇ ರೀತಿ ಬ್ಯಾಚುಲರ್ ಪಾರ್ಟಿನಲ್ಲೂ ಒಂದು ದೇರ್ಸ್ ಅ ವರ್ಲ್ಡ್ ದಟ್ಸ್ ಕ್ರಿಯೇಟೆಡ್. ಆ ಜಗತ್ತಿನಲ್ಲಿ ಹೊಟ್ಟೆ ಉಣ್ಣಾಗೋಷ್ಟು ನಗಿ ನೀವು ಅಂತ ರೆಡಿ ಮಾಡಿದ್ದಾರೆ. ಸೊ ಈ ಒಂದು ವರ್ಲ್ಡ್ ಅಲ್ಲಿ ನಾವು ಶಾಮೀಲಾಗೋದಕ್ಕೆ ಕಾಯಬೇಕು. ದಟ್ ಇಸ್ Jan 26 ರಿಲೀಸ್ ಆಗುತ್ತೆ. ಓಕೆ ಸರ್, ಆನ್ ಅ ಫೈನಲ್ ನೋಟ್, ಬ್ಯಾಚುಲರ್ ಪಾರ್ಟಿ ಯಾವೆಲ್ಲ ವಿಷಯಕ್ಕೆ ಸುದ್ದಿ ಆಗುತ್ತೋ ಅದು ಪ್ರೇಕ್ಷಕರಿಗೆ ಬಿಡೋಣ. ಬಟ್ ನಾವು ಮಾಡೋಂಥ ಸಿನಿಮಾ ಈ ಒಂದು ಕಾರಣಕ್ಕೆ ನೋಡಿ ಅಂತ ಹೇಳೋದಾದ್ರೆ ಆಡಿಯನ್ಸ್ಗೆ, ಒಬ್ಬ ರೈಟ್ರಾಗಿ ಒಬ್ಬ ಡೈರೆಕ್ಟ್ರಾಗಿ. ಇದೇ January 26 ರಿಲೀಸ್ ಮಾಡ್ತಾಯಿದ್ವಿ, ರಜಾ ಇದೆ, ಎಲ್ಲರೂ ಒಂದು ಕಡೆ ಆಚೆಗೆ ಹೋಗ್ತೀರಲ್ವಾ, ಅದ್ರ ಬದಲು ನಮ್ಮ ಸಿನಿಮಾಗೆ ಬನ್ನಿ, ಒಂದು ಆಪರ್ಚುನಿಟಿ ಕೊಡಿ. ನೀವು ಫ್ಯಾಮಿಲಿ ಜೊತೆ ಬರ್ತಿರೋ, ಫ್ರೆಂಡ್ಸ್ ಜೊತೆ ಬರ್ತೀವೋ, ಎಲ್ರಿಗೂ ಸೇರಿಸಿ ಎಂಟರ್ಟೈನ್ಮೆಂಟ್ ಇದೆ ಅನ್ನೋದು ನಾವು ಗ್ಯಾರಂಟಿ ಕೊಡ್ತೀವಿ ಇದರಲ್ಲಿ. ಆ್ಯಂಡ್ ನಮ್ಮ ಬ್ಯಾನರಲ್ಲಿ ಬಂದಿರೋಂಥ ಫಿಲ್ಮ್ಗಳ ಹಿಸ್ಟ್ರಿ ನೀವು ತೊಗೊಂಡ್ರೆ ಅದರದ್ದು ಅಂದರೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರು, ಎಂಟರ್ಟೈನ್ಮೆಂಟ್ ವ್ಯಾಲ್ಯೂಸ್ ಏನಿದೆ ಅಂತ ಎಲ್ರಿಗೂ ಗೊತ್ತು. ಅದೇ ಸ್ಪೇಸಲ್ಲೂ ಇದು ಫಿಟ್ ಇನ್ ಆಗಿದೆ. ಸೊ ನಿಮ್ಮ ಡೇ ಔಟಿಂಗ್ ಹಾಳಾಗಲ್ಲ ಅನ್ನೋದನ್ನು ನಾನು ಗ್ಯಾರಂಟಿ ಕೊಡ್ತೀನಿ. ನನಗನ್ಸತ್ತೆ ಈಗ ಒಂದು ಇತ್ತೀಚಿನ ವರ್ಷಗಳಲ್ಲಿ ಕಾಮಿಡಿ ಸಿನಿಮಾಗಳು ಕನ್ನಡದಲ್ಲಿ ಸ್ವಲ್ಪ ಬ್ಯಾಕ್ ಸೀಟ್ ತೊಗೊಂಡಿದೆ ಅನಿಸುತ್ತೆ. ತುಂಬ ಸ್ಟೈಲೈಸ್ಡ್ ದೊಡ್ಡ ಸಿನಿಮಾಗಳು, ಐ ಮೀನ್ ಖಂಡಿತ ಅದೂ ಬೇಕು. ನಮ್ಮ ಇಂಡಸ್ಟ್ರಿಗೆ ಸಾಕಷ್ಟು ಸಿನಿಮಾಗಳು ಸಕ್ಸಸ್ಫುಲ್ ಆದರೆ ಇಂಡಸ್ಟ್ರಿಗೆ ಒಳ್ಳೆಯದು, ನಮಗೂ ಎಲ್ಲ ಒಳ್ಳೆಯದು. ಆದರೆ ಎಲ್ಲೋ ಒಂದು ಕಡೆ ಹೋಗಿ ವಾಪಸ್ ಬಂದ ಮೇಲೆ ಇನ್ನೂ ನಗೋದು, ನಾಪಿಸ್ಕೊಂಡು ಆ ಸೀನ್ ಹಿಂಗಿತ್ತು, ಆ ಡೈಲಾಗ್ ಹೆಂಗಿತ್ತಲ್ಲ,
ಈ ಥರ ನಮಗೆ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನ್ಸತ್ತೆ. ಎಲ್ಲೋ ಒಂದು ಕಡೆ ಜನರನ್ನ ನಗಿಸೋ ಅಂಥ ಒಂದು ಪ್ರಯತ್ನ. ಆ್ಯಂಡ್ ಜಸ್ಟ್ ಟೆನ್ಷನ್ ಎಲ್ಲ ಬಿಟ್ಟು ಆರಾಮಾಗಿ ಕೂತ್ಕೊಂಡು ಒಂದು ಒಳ್ಳೆ ಸಿನಿಮಾ ನೋಡಬೇಕು ಅಂತಂದರೆ ಐ ಥಿಂಕ್ ಬ್ಯಾಚುಲರ್ ಪಾರ್ಟಿ ಇದು ಕರೆಕ್ಟ್ ಟೈಮಲ್ಲೂ ಕೂಡ ಬಂದಿದೆ. ಹೊಸ ವರ್ಷದಲ್ಲಿ ನಗುವನ್ನು ತರೋಂಥ ಒಂದು ಸಿನಿಮಾ. ಐ ಆಮ್ ಎಕ್ಸೈಟೆಡ್. ನನಗಂತೂ ಕಾಮಿಡಿ ಸಿನಿಮಾ ನೋಡಿ ತುಂಬ ದಿನ ಆಗಿದೆ. ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇಟ್ಸ್ ವೆರಿ ಎಂಟರ್ಟೈನಿಂಗ್. ನಂಗೆ ಐ ಕಾಂಟ್ ವೇಟ್ ಫಾರ್ ಪೀಪಲ್ ಟು ವಾಚ್. ಅವ್ರು ಹೇಳಿದ್ದಕ್ಕೆ ಆ್ಯಡ್ ಮಾಡೋದಾದ್ರೆ, ಇವಾಗ ಒಂದು ದೊಡ್ಡ ಸಿನಿಮಾ ಅಂದರೆ ನಿಮ್ಗೊಂದು ವಿಜುವಲಿ ಒಂದು ಥಿಯೇಟ್ರಲ್ಲಿ ಬಂದು ನೋಡೋಂಥ ಒಂದು ವಿಜುವಲ್ಸ್ ಕಟ್ಕೊಡ್ಬೇಕು. ಅದಕ್ಕೆ ನಮ್ಮ ಅರವಿಂದ್ ಕಶ್ಯಪ್ ಅವರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇದರಲ್ಲಿ. ಆ್ಯಂಡ್ ಅವರೂ ಮುಂಚೆಯಿಂದ ಪರಿಚಯನೇ ನಮಗೆ, ಅಂದರೆ ಒಂದು ಫ್ರೆಂಡ್ಶಿಪ್ಪಲ್ಲೇ ಫಿಲ್ಮ್ ಆಗಿದೆ. ಅವರಾಗಲಿ, ಆರ್ಟ್ ಡೈರೆಕ್ಟರ್ ಉಲ್ಲಾಸ್ ಅವರಾಗಲಿ, ಕಾಸ್ಟ್ಯೂಮ್ ಡಿಸೈನರ್ ಅರುಂಧತಿ, ಎಲ್ಲ ಒಂದು ಎಲ್ಲ ಡಿಪಾರ್ಟ್ಮೆಂಟ್ HODಗಳು ಯಾರಿದ್ದಾರೋ ಅವರೆಲ್ಲ ನಮಗೆ ಮುಂಚಿಂದನೂ ಫ್ರೆಂಡ್ಸೇ. ಸೊ ಒಂದು ಕ್ಲಾರಿಟಿಗೆ ಬರೋಕ್ಕೆ ತುಂಬ ಹೆಲ್ಪ್ಫುಲ್ ಆಗಿದೆ. ಆಮೇಲೆ ಒಂದು ಭರ್ಜರಿಯಾಗಿರೋ ವರ್ಲ್ಡ್ ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ದೀವಿ. ನೀವು ಅದು ಸ್ಕ್ರೀನ್ ಮೇಲೆ ಬಂದು ನೋಡಿ. ಸದ್ಯದಲ್ಲೇ ಟ್ರೈಲರ್ ರಿಲೀಸ್ ಮಾಡ್ತೀವಿ ನಾವು. ನಿಮಗೆ ಆ ವರ್ಲ್ಡ್ ಒಂದು ಸ್ನೀಕ್ ಪೀಕ್ ಸಿಗುತ್ತೆ. ಸೊ ನೀವು 26 ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಮೇಲಾಗಿ ನಾವು ರೀಸೆಂಟಾಗಿ ಒಂದು ರೌಂಡು ಅಂದರೆ ಪ್ರೇಕ್ಷಕರ ಜೊತೆ ತುಂಬ ನಿಮಗಿಂತಲೂ ತುಂಬ ಈಸಿಯಾಗಿ ಸಿಗ್ತಾರೆ ಮಾತಾಡುವಾಗ. ಈ ಸರಿ ಸ್ಪೆಷಲಿ ಹಿಂದಿಲಿ, ತಮಿಳಲ್ಲಿ, ತೆಲುಗಲ್ಲಿ, ಮಲಯಾಳಮಲ್ಲಿ ಯಾವ ಭಾಷೆಯಲ್ಲೂ ಸಹ ಕಳೆದ 2 ವರ್ಷದಿಂದ ಕಾಮಿಡಿ ಸಿನಿಮಾಗಳು ಬಂದಿಲ್ಲ. ಇದು ನನ್ನ ಗಮನಕ್ಕೆ ಬಂದಂಥದ್ದು. ಇವನ್ ಸಿರಿ ಕೂಡ ಅದನ್ನು ರಿಪೀಟ್ ಮಾಡಿದರು. ಎಲ್ಲ ಭಾಷೆಯಲ್ಲೂ ಕಡಿಮೆ ಆಗಿದೆ ಸಿನಿಮಾಗಳು, ಕಾಮಿಡಿ ಜನರು ಬರುವಂಥದ್ದು. ತುಂಬ ಬರೀ ಸಸ್ಪೆನ್ಸು, ಥ್ರಿಲ್ಲಿಂಗು, ಈ ಕಾಪ್ ಮೇಲೆ ಆ ಥರದ್ದು ಬಂದಿದೆ. ಕನ್ನಡದಲ್ಲಿ ಈ 2024 ಬಹುಶಃ ಮೊದಲ ಸಿನಿಮಾ ಅನಿಸುತ್ತೆ ಅಂದರೆ ಈ ಥರದೊಂದು ಬ್ಯಾಚುಲರ್ಸ್ ಅನ್ನೋಂಥ ಅಂದರೆ ವಿಷಯ ಟಾರ್ಗೆಟ್ ಮಾಡೋಂಥ ವಿಚಾರ. ನಿಮ್ಮ ಸಿನಿಮಾಗೆ ದೊಡ್ಡ ಮಟ್ಟದ ಸಕ್ಸಸ್ ಆಗಲಿ. ಸಿರಿ ಅವರು ಇನ್ನೂ ಸಿಕ್ಕಾಪಟ್ಟೆ ಬ್ಯುಸಿ ಆಗಲಿ. ಅಭಿಜಿತ್ ಅವರು ಭಾಳಷ್ಟು ಕಥೆಗಳನ್ನು ಡೈರೆಕ್ಷನ್ ಮಾಡಲಿ. ಕನ್ನಡ ಪಿಕ್ಚರ್ ಕಡೆಯಿಂದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.